ವೀಕ್ಷಕರ ನಮಸ್ಕಾರ. ಭವ್ಯ ಗೌಡ ಹೌದು, ಖ್ಯಾತಿಯ ಜೊತೆಗೆ ಕುಖ್ಯಾತಿಯನ್ನ ಪಡೆದಂತಹ ಓರ್ವ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಬದುಕಿನಲ್ಲಿ ಬಂದಂತಹ ಎಲ್ಲಾ ಕಷ್ಟಗಳನ್ನ ತೊಡೆದು ಹಾಕಿ ಕೊನೆಗೆ ಬಂದಿದ್ದು ಬಿಗ್ ಬಾಸ್ಗೆ. ಬಿಗ್ ಬಾಸ್ ನಲ್ಲಿ ಟಾಸ್ಕ್ ಕ್ವೀನ್ ಅನ್ನುವಂತಹ ಒಂದು ಹೆಗ್ಗಳಿಕೆಯನ್ನ ಗಳಿಸಿಕೊಂಡಿದ್ದಂತಹ ಭವ್ಯ ಗೌಡ ಸದ್ಯ ಯಾಕೋ ಜನಗಳ ಕೆಂಗಣಿಗೆ ಕಾರಣವಾಗಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಯಾವಾಗ ಹನುಮಂತನ ಮೇಲೆ ಕೈ ಮಾಡಿದ್ರು ಆವತ್ತಿನಿಂದ ಭವ್ಯ ಗೌಡರವರ ಏನು ಫೇಮ್ ಇತ್ತು ನೋಡಿ, ಅದು ಸ್ವಲ್ಪನೇ ಕಮ್ಮಿ ಆಗ್ತಾ ಬಂತು. ಅದರ ಜೊತೆಗೆ ಯಾವಾಗ ಟಾಸ್ಕ್ ಅನ್ನ ಮೋಸದಿಂದ ಆಡಿದ್ದಾರೆ ಅನ್ನುವಂತಹ ಒಂದು ಪ್ರಚಾರ ಆಯ್ತು, ಅವತ್ತಿನಿಂದ ಇವರು ಏನೆಲ್ಲ ಮಾಡಿದ್ರು ಅದೆಲ್ಲಕ್ಕೂ ಒಂದು ರೀತಿಯಾದಂತಹ ಕಪ್ಪು ಚುಕ್ಕೆ ಬರೋದಕ್ಕೆ ಶುರುವಾಗುತ್ತೆ. ಇಷ್ಟಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ, ಯಾವಾಗ ಭವ್ಯ ಗೌಡರವರು ಇನ್ನೊಬ್ಬರ ಮೇಲೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡುವಂತಹ ಪ್ರವೃತ್ತಿಯನ್ನ ಹೊಂದಿದ್ರು, ಅದಾದ ಬಳಿಕ ಕೆಲವೊಂದು ಆಟವನ್ನ ಮೋಸದಿಂದ ಆಡಿದ್ರು ಅನ್ನುವಂತಹ ಕಾರಣಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಸಿಕ್ಕಾಗ ಕೆಲವೊಂದು ಜನ ಕೂಡ ಟರ್ನ್ ಆದ್ರು, ಈ ವಿಚಾರದಲ್ಲಿ ಟರ್ನ್ ಆದ್ರು. ಅಂಡ್ ಈ ಟಾಸ್ಕ್ ಕ್ವೀನ್ ಅನ್ನುವಂತಹ ಪಟ್ಟ ಏನಿತ್ತು ನೋಡಿ, ಅದನ್ನು ನಾವು ಸುಮ್ಮನೆ ಕೊಟ್ವಿ ಅನ್ನುವಂತಹ ಕೆಲವೊಂದು ಮಾತುಗಳು ಕೂಡ ಬಂದಿತ್ತು. ಇನ್ನು ಇದರ ಮೇಜರ್ ಫ್ಯಾಕ್ಟ್ ಏನು ಅಂತ ಕೇಳಿದ್ರೆ, ಫಸ್ಟ್ ಥಿಂಗ್ ಬಾಲ್ ಅನ್ನ ಹೆಕ್ಕುವಾಗ ಈ ಟೈಮ್ನಲ್ಲಿ ಇವರು ಏನೆಲ್ಲ ಆಟ ಆಡಿದ್ರು ನೋಡಿ, ಅದೆಲ್ಲ ಮೋಸದಿಂದ ಆಡಿದ್ರು ಅನ್ನುವಂತಹ ಒಂದು ಕಾರಣದಿಂದ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಇವರ ಮೇಲೆ ಕ್ಲಾಸ್ ಅನ್ನ ತಗೊಂಡಿದ್ರು. ಅದಾದ ಬಳಿಕ ಈ ವಾರ ಏನಾಯ್ತು ಅಂತ ಕೇಳಿದ್ರೆ, ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಬಾಲ್ ನ ಹೆಕ್ಕುವಂಥದ್ದು, ಏನು ಅವರ ಬಕೆಟ್ ನಲ್ಲಿರುವಂತಹ ಬಾಲ್ ಅನ್ನ ಬೀಳಿಸಬಾರ್ದು ಅಥವಾ ಬೀಳಿಸಬೇಕು ಅನ್ನುವಂಥ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಈ ಸಮಯದಲ್ಲಿ ಈಕೆಗೆ ಹೊಟ್ಟೆ ನೋವು ಅನ್ನುವಂಥ ಒಂದು ಕಾರಣ ಕೊಟ್ಟು ಆಕೆ ಸ್ವಲ್ಪ ಬದಿಯಲ್ಲೇ ಇರ್ತಾರೆ. ಬದಿಯಲ್ಲಿರುವಂತಹ ಟೈಮ್ನಲ್ಲಿ ಈಕೆಗೆ ಬುಟ್ಟಿಯೊಳಗೆ ಯಾರು ಕೈ ಹಾಕ್ತಾರೋ ನೋಡಿ, ಕೈ ಹಾಕಿದ್ದಂತೆ ಚೆಲ್ದಂಥ ಟೈಮ್ನಲ್ಲಿ ಈಕೆ ತುಂಬಾನೇ ಕೋಪಗೊಂಡು ಹನುಮಂತನ ಮೇಲೆ ಹೊಡೆಯೋದಿಕ್ಕೂ ಕೂಡ ಬರ್ತಾರೆ. ಅಂಡ್ ಗೌತಮಿ ಅವರ ಬುಟ್ಟಿಯನ್ನ ಕೂಡ ಚೆಲ್ತಾರೆ. ಈ ರೀತಿಯಾದಂತಹ ಕೆಲವೊಂದು ಪ್ರವೃತ್ತಿಯನ್ನ ಕಂಡಾಗ ಜನ ಅಂತೂ ಕೋಪಗೊಂಡಿದ್ರು. ಹಾಗೇನೆ ಭವ್ಯ ಗೌಡರವರು ಆ ಟೈಮ್ನಲ್ಲಿ ಹೊಟ್ಟೆ ನೋವು ಅಂತ ಹೇಳ್ತಿದ್ರು, ಆದರೆ ಇವಾಗಿಲ್ವಾ ಈ ಹೊಟ್ಟೆ ನೋವು ಅನ್ನುವಂಥ ಕೆಲವೊಂದು ಮಾತುಗಳು, ಟ್ರೋಲ್ಗಳು ಕೂಡ ನಡೀತು. ಸೊ ಇದಕ್ಕೆಲ್ಲ ಮೇಜರ್ ರೀಸನ್ ಇದು ಅಂತಾನು ಹೇಳ್ಬೋದು. ಅದಾದ ಬಳಿಕ ಇವತ್ತು ಏನೆಲ್ಲ ಆಗ್ತಿದೆ ನೋಡಿ, ಇವತ್ತಿನ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇವತ್ತೊಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ. ಯಾರಾದ್ರೂ ಮಾತಾಡುವಂತಹ ಟೈಮ್ನಲ್ಲಿ ವ್ಯಂಗ್ಯ ಮಾಡುವಂತಹ ಬುದ್ಧಿ ಇದೆಯಲ್ಲ, ಅದು ತುಂಬಾನೇ ನೀಚ ಬುದ್ಧಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ಏನಾದ್ರೂ ಮಾತಾಡ್ತಾ ಇದ್ದಾರೆ ಅನ್ನುವಂಥ ತಕ್ಷಣ ಅದಕ್ಕೇನಾದ್ರೂ ಒಂದು ಸೌಂಡ್ ಅನ್ನ ಯೂಸ್ ಮಾಡೋದು, ಅಥವಾ ಅವರ ಒಪಿನಿಯನ್ ಅನ್ನು ಹೇಳುವಂತ ಟೈಮ್ನಲ್ಲಿ ಕೆಲವೊಂದು ವ್ಯಂಗ್ಯವಾಗಿ ಮಾತಾಡುವಂತಹ ಪ್ರವೃತ್ತಿ ಇದೆಯಲ್ಲ, ಅದನ್ನು ತುಂಬಾ ಕೆಟ್ಟದು ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಗೌತಮಿ ಅವರು ಯಾವುದೋ ಒಂದು ಟಾಸ್ಕ್ ವಿಚಾರದಲ್ಲಿ ಮಾತಾಡ್ತಾ ಇರ್ತಾರೆ ರಜತ್ ಅವರ ಜೊತೆ. ಸೊ ಈ ಟೈಮ್ನಲ್ಲಿ ವ್ಯಂಗ್ಯವಾಡುವಂತಹ ಬುದ್ಧಿ ಇದೆಯಲ್ಲ, ಇಂತಹ ಪ್ರವೃತ್ತಿಗಳು ತುಂಬಾನೇ ಒಬ್ಬ ಆಟಗಾರನಿಗೆ ಇರಬೇಕಾದಂತಹ ಲಕ್ಷಣವೇ ಅಲ್ಲ. ಸೊ ಇಂತಹ ರೀಸನ್ಗಳಿಂದ ಜನ ಅಂತೂ ಖಂಡಿತವಾಗ್ಲೂ ಹೇಳ್ತೀನಿ, ಇಂತಹ ರೀಸನ್ಗಳಿಂದ ಜನ ಅಂತೂ ಸ್ವಲ್ಪ ಬೇಸತ್ತು ಹೋಗಿದ್ದಾರೆ. ಯಾವಾಗ ಈ ಪಟ್ಟವನ್ನ ಕೊಟ್ಟಿದ್ರು, ಟಾಸ್ಕ್ ಕ್ವೀನ್ ಆಗಿರ್ಬೋದು, ಆ್ಯಂಡ್ ಜೆನ್ಯೂನ್ ಆಗಿ ಆಡ್ತಿದ್ದಾರೆ ಅನ್ನುವಂತಹ ಏನೆಲ್ಲ ಪಟ್ಟವನ್ನ ಕೊಟ್ಟಿದ್ರು ನೋಡಿ, ಈ 3 ವಾರಗಳಲ್ಲಿ ಅದನ್ನೆಲ್ಲ ಭವ್ಯ ಗೌಡರವರು ಕಳ್ಕೊಂಡಂತೆ ಕಾಣ್ತಾ ಇದೆ. ಇನ್ನು ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಲೇಬೇಕು. ಯಾವುದೇ ಒಬ್ಬ ವ್ಯಕ್ತಿ ಆಟ ಆಡೋದಿಕ್ಕೆ ಅಂತ ಹೋದ ತಕ್ಷಣ ಅಲ್ಲಿ ಯಾರೂ ಇರೋದಿಲ್ಲ, ಓಕೆ, ಇಟ್ಸ್ ಅ ಮೇಜರ್ ಫ್ಯಾಕ್ಟ್. ಬಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಆಟವನ್ನ ಆಟದ ರೀತಿಯಲ್ಲೇ ಆಡಬೇಕಾಗುತ್ತೆ. ಸೊ ಇವ್ರೇನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ ಹೋದಂತೆ ಕಾಣ್ತಾ ಇದೆ. ಆಟವನ್ನ ಆಡ್ತಿದ್ದಾರೆ ಓಕೆ, ಆದ್ರೆ ಯಾವ ರೀತಿ ಆಡ್ತಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಒಬ್ಬ ಗಂಡು ಹುಡುಗನಿಗೆ ಹೊಡೆಯುವಂತ ಪ್ರವೃತ್ತಿ ಇದೆಯಲ್ಲ, ಅದು ತುಂಬಾನೇ ನೀಚ ಪ್ರವೃತ್ತಿ ಅಂತಾನೆ ಹೇಳ್ಬೋದು. ಈ ಸುಪೀರಿಯರ್ ಅನ್ನುವಂತಹ ಮೈಂಡ್ ಸೆಟ್ ಇದೆಯಲ್ಲ, ಇದು ತುಂಬಾನೇ ಕೆಟ್ಟ ಮನಸ್ಥಿತಿ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಆಟಗಾರನಿಗೆ ಇರಬೇಕಾದಂತಹ ಒಂದು ಗುಡ್ ಲಕ್ಷಣ ಅಲ್ಲ, ಒಂದು ಒಳ್ಳೆಯ ಲಕ್ಷಣ ಅಲ್ಲ. ಹಾಗೆಯೇ ನಾನು ಭವ್ಯ ಗೌಡರವರಲ್ಲಿ ಗಮನಿಸಿದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಆಕೆ ವಿನ್ ಆಗ್ತಾಳೆ ಓಕೆ, ಒಂದು ಆಟವನ್ನ ಆಡಿದ ತಕ್ಷಣ ಆಕೆ ವಿನ್ ಆಗ್ತಾಳೆ ಓಕೆ, ಆದ್ರೆ ಈ ಟೈಮ್ನಲ್ಲಿ ಆಕೆಯ ಏನು ಗುಣನಡತೆ ಇದೆ ನೋಡಿ, ಯಾವ ರೀತಿಯಾಗಿ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋಂಥ ವಿಚಾರ ಮೇ ಬಿ ಆಕೆಗೆ ಗೊತ್ತಿಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ನಾವು ಈ ವಿಚಾರಕ್ಕೆ ಆಕೆಯನ್ನು ಬ್ಲೇಮ್ ಮಾಡೋ ಹಾಗೂ ಕೂಡ ಇಲ್ಲ. ಹಾಗೆಯೇ ಆಕೆ ಆಟ ಏನಿದೆ ಅದನ್ನು ಆಡ್ತಾ ಇದ್ದಾಳೆ. ಬಟ್ ನಾನೊಂದು ಹೇಳೋದು, ಯಾವುದೇ ಆಟವನ್ನು ಆಡಿ ಗೆಲ್ಲಬೇಕು ಅಂತ ಹೇಳಿದ್ರೆ ಗೆದ್ದ ತಕ್ಷಣ ನಮಗೆ ಸ್ಯಾಟಿಸ್ಫೈ ಆಗಿರುತ್ತೆ. ಸೊ ಈ ರೀತಿಯಾದಂಥ ವಿಚಾರವನ್ನು ಗಮನಿಸೋದಾದ್ರೆ ಆಕೆ ಸ್ಯಾಟಿಸ್ಫೈ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ, ಕೆಲವೊಂದು ಆಟಗಳಲ್ಲಿ ಮೋಸವನ್ನು ನಾವು ಕೂಡ ನೋಡಿದ್ದೀವಿ, ಆಸ್ ಅ ಆಡಿಯನ್ಸ್ ಆಗಿ ನಾವು ಕೂಡ ನೋಡಿರ್ತೀವಿ. ಯಾವಾಗ ಈಕೆ ಹನುಮಂತನಿಗೆ ಹೊಡೆಯೋದಿಕ್ಕೆ ಹೋಗ್ತಾಳೆ ನೋಡಿ, ಹೊಡೆದ ಬಳಿಕ ಈಕೆ ಕ್ಷಮೆಯನ್ನು ಕೂಡ ಕೇಳೋದಿಕ್ಕೆ ಹೋಗ್ತಾಳೆ. ಆದ್ರೆ ನಮ್ಮ ಕಡೆ ಒಂದು ಜಾಸ್ತಿ ಮಾತಿದೆ, ಏನು ಅಂತ ಕೇಳಿದ್ರೆ, ಕ್ಷಮೆ ಕೇಳಿದವನಿಗಿಂತ ಜಾಸ್ತಿ ಕ್ಷಮಿಸಿದವನಿಗೆ ಬೆಲೆ ಇದೆ. ಸೊ ಇದನ್ನು ಇವರು ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಹಾಗೇನೆ ಯಾವುದೇ ಆಟವನ್ನ ಆಡುವಂತಹ ರೀತಿಯಲ್ಲಿ ತುಂಬಾನೇ ಚೇಂಜಸ್ ಇರ್ಬೋದು. ಹಾಗೇನೆ ಅಗ್ರೆಸಿವ್ ಆಗಿ ಆಡೋದು ಕೂಡ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಆಡುವಂತಹ ರೀತಿ, ಆಡುವಂತಹ ಏನು ಶೈಲಿ ಇದೆ ನೋಡಿ, ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ನಾನು ಅನ್ಕೊಳ್ತೀನಿ. ಹಾಗೆಯೇ ಸುಪೀರಿಯರ್ ಮೈಂಡ್ ಸೆಟ್ ಅನ್ನ ದಯವಿಟ್ಟು ಬಿಡಬೇಕಾಗುತ್ತೆ. ಯಾರೂ ಕೂಡ ಎಲ್ಲೂ ಕೂಡ ಸುಪೀರಿಯರ್ ಆಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ.
ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಂಬಲ್ನೆಸ್ ಅನ್ನ ಜನ ಜಾಸ್ತಿ ನಂಬ್ತಾರೆ, ಹಾಗೇನೆ ಹಂಬಲ್ ಆಗಿರುವಂತವರಿಗೆ ಜಾಸ್ತಿ ರೆಸ್ಪೆಕ್ಟ್ ಅನ್ನ ಕೂಡ ಕೊಡ್ತಾರೆ. ಆದ್ರೆ ಈ ಸುಪೀರಿಯರ್ ಮೈಂಡ್ ಸೆಟ್ ಇರೋರು ತಪ್ಪು ಅಂತ ನಾನು ಹೇಳ್ತಿಲ್ಲ, ಕೆಲವೊಬ್ಬರ ಗುಣನಡತೆನೆ ಹಾಗೇನೆ ಇರುತ್ತೆ. ಆದ್ರೆ ಗೆಲ್ಲುವಂತಹ ಹಾದಿ ಏನಿದೆ ನೋಡಿ, ಅದು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುವಂತಹ ಬುದ್ಧಿಯಿಂದಲೇ ಶುರು ಆಗ್ಬೇಕಾಗುತ್ತೆ. ಸೊ ಗೆಲ್ಲುವಂತಹ ಹಾದಿ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಅಂಡ್ ಇದ್ರ ಬಗ್ಗೆ ನಂದೇನು ಬ್ಯಾಡ್ ಒಪಿನಿಯನ್ ಇಲ್ಲ. ಹಾಗೆ ರೀಸೆಂಟ್ ಆಗಿ ಅಪ್ಲೋಡ್ ಆಗಿರುವಂತಹ ಕೆಲವೊಂದು ವಿಡಿಯೋಗಳನ್ನ ನೋಡಿ ನಾವು ಕೂಡ ಭವ್ಯಗೌಡರವರ ಜೀವನದ ಬಗ್ಗೆ ಕೆಲವೊಂದು ವಿಚಾರವನ್ನ 2-3 ವಿಡಿಯೋಗಳನ್ನ ಮಾಡಿ ಹಾಕಿದ್ದೀವಿ. ಸೊ ಕಮೆಂಟ್ಸ್ ಮಾಡುವಾಗ ನೋಡಿ ಮಾಡಿ ಅನ್ನುವಂಥ ಮಾತಿನೊಂದಿಗೆ ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಹೇಗಾಯ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮೈ ಐ ಗೋ ನೌ?